ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ಈ ಕ್ರಾಫ್ಟ್ ಬಂದು ಪಂಚ್ ಕೋತಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಈ ಒಂದು ಕ್ಲೇ ಆರ್ಟ್ನ ನೋಡೋದ್ರ ಜೊತೆಗೆ ಪಂಚ್ನ ಕತೆ ಏನು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ. ಈ ಪಂಚ್ ಯಾರಪ್ಪ ಅಂತಂದರೆ, ಜಪಾನ್ ದೇಶದಲ್ಲಿ ಒಂದು ಇಚಿಕಾವಾ ಅನ್ನೋ ಒಂದು ಸಿಟಿ ಇದೆ. ಅದರಲ್ಲಿರೋ ಮೃಗಾಲಯದಲ್ಲಿ ಹುಟ್ಟಿರೋವಂಥ ಒಂದು ಕೋತಿ ಮರಿ ಇದು. ಸೊ ಇದು ಹುಟ್ಟುತ್ತಾನೆ ತನ್ನ ತಾಯಿಯಿಂದ ದೂರ ಆಗುತ್ತೆ. ತಾಯಿ ಬಿಟ್ಟು ಹೊರಟೋಗುತ್ತೆ ಅದನ್ನು. ಸೊ ಚಿಕ್ಕ ಮಗು ಇದ್ದಾಗಿಂದನೂ, ಮಗು ಅಂತಲೇ ಹೇಳ್ಬೋದು, ಪ್ರಾಣಿ ಆದ್ರೇನು ಯಾವುದಾದ್ರೂ ಮಗುನೆಲ್ಲ ಪುಟ್ಟದಾಗಿದ್ದರೆ ಸೊ ಆ ಟೈಮಲ್ಲಿ ಅದಕ್ಕೆ ತಾಯಿ ಪ್ರೀತಿ ಅವಶ್ಯಕತೆ ಇರುತ್ತೆ. ತಾಯಿ ಪ್ರೀತಿ ಸಿಗ್ದಲೇ ಅದೆಷ್ಟೆಷ್ಟು ಕಷ್ಟಪಡುತ್ತೆ ಅದನ್ನೆಲ್ಲ ನೋಡೋ ಅಂಥ ಒಂದು ಮೃಗಾಲಯದ ಸಿಬ್ಬಂದಿಗಳು ಅದಕ್ಕೆ ಆಟ ಆಡೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಬೊಂಬೆ ಕೊಡ್ತಾರೆ. ಸೊ ಆ ಬೊಂಬೆ ಜೊತೆ ಅದು ಭಾವನಾತ್ಮಕವಾಗಿ ಬೆಸೆದುಕೊಳ್ಳುತ್ತೆ. ಅದು ಆ ಬೊಂಬೆಯಲ್ಲೇ ತಾಯಿ, ತಂದೆ, ಫ್ರೆಂಡ್ಸು ಎಲ್ಲರೂ ಅದು ಒಂದರಲ್ಲೇ ನೋಡ್ಕೊಳ್ಳುತ್ತೆ. ಮತ್ತು ಅಲ್ಲಿ ಇರೋವಂಥ ಕೋತಿಗಳು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಯಾಕಂತಂದರೆ ಏನೇ ಆದರೂ ತನ್ನ ಮಕ್ಕಳನ್ನ ಅಥವಾ ತನ್ನ ಮರಿಗಳನ್ನ ಹತ್ತಿರ ಇಟ್ಕೊಳ್ಳುತ್ತೆ ಹೊರತು ಬೇರೆ ಮರಿಗಳನ್ನ ಅಷ್ಟೇ ಪ್ರೀತಿಯಿಂದ ಅಪ್ಕೊಳ್ಳೋದು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಆ ದಿನ ಚಿಕ್ಕದಾಗಿರೋದ್ರಿಂದ ದೊಡ್ಡ ಕೋತಿ ಮರಿಗಳು ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಸಣ್ಣ ಕೋತಿ ಮರಿಗಳ ಜೊತೆ ಆಟ ಆಡೋಕ್ಕೆ ಹೋದರೂ ಕೂಡ ಅವು ಕೂಡ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರುತ್ತೆ. ಹೀಗಿರೋವಾಗ ಯಾರ ಒಂದು ಬೆಸುಗೆ ಇಲ್ಲ ಅಂತಂದರೂ ಕೂಡ, ಯಾರ ಪ್ರೀತಿ ಸಿಕ್ಕಿಲ್ಲ ಅಂದ್ರೂ ಅಥವಾ ಯಾರ ಹತ್ರ ಜಗಳ ಆಡಿದ್ರು, ಅದಕ್ಕೆ ಬೇಜಾರಾದರೂ ಪ್ರತಿಯೊಂದನ್ನು ಹೋಗಿ ಅದು ಆ ಬೊಂಬೆ ಜೊತೆನೇ ಸಮಯ ಕಳೆಯೋ ರೀತಿ ಅದು ಭಾವನಾತ್ಮಕವಾಗಿ ಬೆಸೆದುಕೊಳ್ಳುತ್ತೆ. ಅದರಿಂದ ಅದು ಆ ಬೊಂಬೆನೇ ತಾಯಿ ಥರ ಭಾವಿಸ್ಕೊಂಡು ಅದಕ್ಕೆ ಬೇಜಾರಾಗಲಿ, ಖುಷಿಯಾಗಲಿ, ಮಲ್ಕೋಬೇಕಾದ್ರೆ, ಆಟ ಆಡ್ಬೇಕಾದ್ರೆ ಪ್ರತಿಯೊಂದು ಸಮಯದಲ್ಲೂ ಅದನ್ನು ಬಿಡದಂಗೆ ಅದ್ರ ಹಿಂದೆನೇ ಅದ್ರ ಜೊತೆನೇ ಇದ್ಕೊಂಡು ಆ ಪ್ರೀತಿನ ಆ ಬೊಂಬೆಯಿಂದ ಪಡೆದುಕೊಳ್ಳುತ್ತೆ. ಇದನ್ನು ವೀಕ್ಷಣೆ ಮಾಡೋಕ್ಕೆ ಬಂದಿರೋಂಥ ಝೂಗೆ ಬಂದಿರೋ ಪ್ರೇಕ್ಷಕರು ಏನು ಮಾಡ್ತಾರೆ, ವೀಡಿಯೋನ ಅಪ್ಲೋಡ್ ಮಾಡ್ತಾರೆ. ಅದು ಫುಲ್ಲು ವೈರಲ್ ಆಗಿ ಅದು ಜಪಾನ್ ದೇಶದ್ದಾದರೂ ಕೂಡ ಇಡೀ ಪ್ರಪಂಚಕ್ಕೆ ರೀಚ್ ಆಗೋ ಥರ ಮಾಡುತ್ತೆ. ಯಾಕಂದರೆ ಭಾವನೆಗೆ ಯಾವುದೇ ಒಂದು ಭಾಷೆ ಬೇಕಾಗಿಲ್ಲ. ಸೊ ಅಲ್ಲಿ ನೋಡೋ ಒಂದು ಮುಖದ ಭಾವ, ಅದರೊಂದು ಎಕ್ಸ್ಪ್ರೆಷನ್ನೇ ಸಾಕಾಗಿರುತ್ತೆ. ಆ ಮುಗ್ಧತೆ, ಆ ಪ್ರೀತಿ ಇಲ್ದಲೇ ಆಗ್ತಾ ಇರೋ ಕೊರಗು ನೋಡೋ ಜನರ ಮನಸ್ಸಿಗೆ ತಟ್ಟು. ಹಾಗಾಗಿ ಅದು ಫೆಬ್ರವರಿಯಲ್ಲಿ ಈ ಮಂತಲ್ಲಿ ತುಂಬ ಅಂದರೆ ತುಂಬ ಫೇಮಸ್ ಆಯಿತು ಆ ಕೋತಿ. ಯಾಕಂದರೆ ನಿಜ ಜೀವನದಲ್ಲೂ ಮಕ್ಳಿಗೂ ಅಷ್ಟೇ, ತಾಯಿ ಇಲ್ದಾಗ ಅಷ್ಟೇ ನೋವಾಗುತ್ತೆ, ಅಷ್ಟೇ ಕಷ್ಟಗಳನ್ನ ಫೇಸ್ ಮಾಡಿಕೊಂಡು ಬೆಳೀತಾ ಇರ್ತಾವೆ ಮಕ್ಕಳು. ಅದೇ ರೀತಿ ಆ ಪಂಚ್ ಕೋತಿ ತಾಯಿ ಇಲ್ದಲೆ, ತನ್ನ ಬಳಗ ಇಲ್ದಲೆ ಸೊ ಒಂಟಿಯಾಗಿ ಏನೇನು ಫೇಸ್ ಮಾಡುತ್ತೆ ಅದನ್ನೇ ಎಲ್ಲನೂ ಕೂಡ ವೈರಲ್ ಆಗುತ್ತೆ. ಅದನ್ನು ನೋಡೋ ಜನರಿಗೆ ಅದರ ಒಂದು ತುಂಬ ಮರಗಿದ್ದಾರೆ, ಅಷ್ಟು ಪ್ರೀತಿ ಸಿಗುತ್ತೆ ಜನರ ಕಡೆಯಿಂದ ಆ ಕೋತಿಗೆ. ಸೊ ಹಾಗಾಗಿ ಆ ಝೂಗೆ ಜನನೇ ಇರ್ತಾ ಇಲ್ದಿದ್ದ ಸಿಚುವೇಶನ್ ಕೂಡ ಇರುತ್ತೆ. ಇದು ಯಾವಾಗ ಫೇಮಸ್ ಆಗುತ್ತೋ ಅಲ್ಲಿಗೆ ಸಾವಿರಾರು ಜನ ವಿಸಿಟ್ ಮಾಡ್ತಾರೆ. ಕಿಲೋಮೀಟರ್ಗಟ್ಟಲೆ ಕ್ಯೂ ಎಲ್ಲ ನಿಂತ್ಕೊಂಡು ಅದನ್ನು ನೋಡಿಕೊಂಡು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಅದೊಂಥರ VIP ಆಗಿಬಿಟ್ಟಿದೆ, ಸೆಲೆಬ್ರಿಟಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಏನೇ ಆದರೂ ಕ್ರಮೇಣ ಹೊಸ ಜೀವನಕ್ಕೆ ಆದರೆ ಪ್ರತಿಯೊಂದು ಒಂದೊಂದು ಹಂತ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ, ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಆ ಒಂದು ವಯಸ್ಸಿಗೆ ತಕ್ಕಂತೆ ಬದಲಾವಣೆ ಖಂಡಿತ ಆಗಲೇಬೇಕು. ಅದು ಆಗೇ ಆಗುತ್ತೆ. ಪಂಚ್ ಕೂಡ ಈಗ ಸ್ವಲ್ಪ ಹೊಸ ಕೋತಿಗಳ ಜೊತೆ ಬೆರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದ್ರ ಜೊತೆ ಹೊಸ ಕೋತಿಗಳು ಬೆರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಹೊಸ ಗೆಳೆಯರು ಸಿಗ್ತಾ ಇದ್ದಾರೆ. ಮತ್ತು ಬೊಂಬೆ ಜೊತೆ ಅವಲಂಬನೆ ಆಗಿರೋದು ಸ್ವಲ್ಪ ಕಡಿಮೆ ಆಗಿದೆ. ಸೊ ಅದು ಕೂಡ ಒಂದು ಖುಷಿ ಪಡೆಯೋವಂಥ ವಿಷಯನೇ. ಯಾಕಂದರೆ ಸುತ್ತಮುತ್ತ ಇರೋ ಕೋತಿಗಳು ಅದನ್ನು ಕೂಡ ಒಂದು ಫ್ಯಾಮಿಲಿ ಅನ್ನೋ ಥರ ಎಕ್ಸೆಪ್ಟ್ ಮಾಡ್ಕೊಳ್ತಾ ಇರೋದ್ರಿಂದ ಅದಕ್ಕೂ ಒಂದು ಲೋನ್ಲಿನೆಸ್ ಅಥವಾ ಒಂಟಿತನ ಏನಿತ್ತು ಅದು ಇನ್ನು ಮುಂದೆ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇದು ಪಂಚ್ನ ಕತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ದಲೇ ಪಂಚ್ ಅಂತ ಅಂದರೆ ಅದು ಬರೀ ಒಂದು ಕೋತಿಯಾಗಿ ಕಾಣಿಸ್ಲಿಲ್ಲ ನಮ್ಮೆಲ್ಲರ ಕಣ್ಣಿಗೂ. ಒಂದು ಮಗು ಥರ ಫೀಲ್ ಕೊಡ್ತು ಪ್ರತಿಯೊಬ್ಬರಿಗೂ. ಆ ಥರ ಫೀಲ್ ಕೊಟ್ಟಿದ್ದಕ್ಕೆ ಅದು ಅಷ್ಟು ಒಂದು ಮನಸ್ಸನ್ನು ಗೆಲ್ಲಕ್ಕೆ ಸಾಧ್ಯ ಆಯಿತು. ಅದು ಬಾಯಿ ಬಿಟ್ಟು ಮಾತಾಡೋಕ್ಕಾಗದೇ ಇದ್ದರೂ ಸಹ ಅದರ ಭಾವನೆಗಳು ನೋಡೋರ ಕಣ್ಣಿಗೆ ಅರ್ಥ ಆಯಿತು, ಮನಸ್ಸಿಗೆ ಮುಟ್ಟಿತು. ಅದರಿಂದನೇ ಅದರ ಫೀಲ್ ಪ್ರತಿಯೊಂದು ಮನಸ್ಸನ್ನು ಮುಟ್ಟಿ ಆ ಮನಸ್ಸುಗಳನ್ನ ಗೆಲ್ಲಕ್ಕೆ ಸಾಧ್ಯ ಆಯಿತು. ಇದು ಈ ಪಂಚ್ನ ಕತೆ.
ನನಗೆ ಈ ಪಂಚ್‌ನ ವೀಡಿಯೋ ಫಸ್ಟ್ ಟೈಮ್ ನೋಡಿದಾಗ ನಿಜ ತುಂಬ ಅಂದರೆ ತುಂಬ ಬೇಜಾರಾಯಿತು. ಯಾಕಂದರೆ ಪ್ರತಿಯೊಬ್ಬರಿಗೂ ಅಷ್ಟೇ ಹುಟ್ಟಿನಿಂದ ಬೇಕಾಗಿರೋದೇ ಒಂದು ತಾಯಿ ಸ್ಪರ್ಶ, ತಾಯಿ ಪ್ರೀತಿ. ಅದೇ ಇಲ್ದಲೆ ಬೆಳೆದಾಗ ಯಾವ ರೀತಿ ಕಷ್ಟಗಳನ್ನ ಎದುರಿಸ್ಬೇಕಾಗತ್ತೆ ಈಗಿನ ಸಮಾಜದಲ್ಲಿ. ಯಾರೇ ಎಷ್ಟೇ ಪ್ರೀತಿ ತೋರಿಸಿದ್ರು ತಾಯಿ ಪ್ರೀತಿಗೆ ಯಾವುದು ಸಮನಾಗಿರಲ್ಲ. ಆದರೆ ಆ ಕೋತಿ ಆ ಒಂದು ಬೊಂಬೆಯಿಂದ ಆ ಪ್ರೀತಿನ ಪಡ್ಕೊಳ್ತಲ್ವಾ, ಅಂದರೆ ಅದೇ ಆಲ್ಟರ್ನೇಟಾಗಿ ಅದೇ ಒಂದು ಆಪ್ಷನ್ನ ತೊಗೊಳ್ತಲ್ವಾ, ಅದು ಒಂಥರ ನನಗೆ ತುಂಬ ಫೀಲ್ ಆಯಿತು. ಇದಕ್ಕೆ ನೋಡೋ ಜನರು ನಾನಾ ರೀತಿ ನಾನಾ ಅರ್ಥಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೆಲವೊಬ್ಬರು ಒಂಟಿತನದಕ್ಕೆ ಅರ್ಥ ಕೊಡ್ತಾಯಿದ್ರೆ, ಇನ್ನು ಕೆಲವರು ತಾಯಿಯಿಂದ ದೂರ ಆಗಿರೋವಂಥ ಒಂದು ಮಗು ಪರಿಸ್ಥಿತಿ ಯಾವ ರೀತಿ ಇರ್ಬೋದು ಆ ಥರ ಅರ್ಥ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ಕೆಲವರು ಸುತ್ತಮುತ್ತ ಇರೋ ಏನು ಸಂಬಂಧಿಕರು ಅಥವಾ ಏನು ಹೇಳ್ತಾರೆ ಒಂದು ಬಂಧು ಬಳಗ ಏನೇ ಇದ್ದರೂ ಕೂಡ ಕೆಲವೊಂದು ಬಾರಿ ಒಂಟಿ ಆಗಿಬಿಡ್ತೀವಿ ಅನ್ನೋದನ್ನು ಕೂಡ ಆ ರೀತಿ ಕೂಡ ಅರ್ಥೈಸ್ಕೊಂಡ್ರು. ಯಾಕಂದರೆ ಯಾರು ಯಾವ ರೀತಿ ಅದನ್ನು ನೋಡ್ತಾರೆ ನಮಗೆ ಆ ರೀತಿ ಕಾಣುತ್ತೆ. ಕೆಲವೊಬ್ಬರು ಅದರಲ್ಲೂ ಕೂಡ ಪಾಸಿಟಿವ್ ಆಗಿ ತಗೊಂಡ್ರು. ಸೊ ಒಂಟಿಯಾಗಿದ್ದರೂ ಕೂಡ ಬದುಕೋದನ್ನು ಈ ಪ್ರಪಂಚದಲ್ಲಿ ಕಲಿಬೇಕು. ಸೊ ನಮಗೆ ನಮ್ಮ ಸಮಾಧಾನಕ್ಕೆ ನಮ್ಮ ಮನಸ್ಥಿತಿ ಸರಿ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಆಲ್ಟರ್ನೇಟಿವ್ ನಾವೇ ಹುಡ್ಕೋಬೇಕು ಅನ್ನೋದನ್ನು ಕೂಡ ಅರ್ಥ ಮಾಡಿಸ್ತು. ಹೀಗೆ ನಾವು ಯಾವ ರೀತಿ ನೋಡ್ತೀವಿ ಒಂದು ಸಿಚುವೇಶನ್ನ ಅನ್ನೋದ್ರ ಮೇಲೆ ನಮ್ಮ ಒಂದು ವ್ಯಕ್ತಿತ್ವ ಅಥವಾ ನಮ್ಮ ಒಂದು ಮನಸ್ಥಿತಿ ಅರ್ಥ ಆಗುತ್ತೆ. ಇದು ಒಂದು ಕೇವಲ ಒಂದು ಯಾವುದೋ ಒಂದು ಕೋತಿ ಬೊಂಬೆ ಕತೆ ಅಲ್ಲ. ಯಾಕಂದರೆ ಪ್ರತಿಯೊಬ್ಬರು ಮನಸ್ಸಿಗೆ ಅದು ಯಾವ ರೀತಿ ಅರ್ಥ ಆಗುತ್ತೆ, ಅದು ಯಾವ ರೀತಿ ರೀಚ್ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆವಾಗಲೇ ಅದಕ್ಕೆ ಒಂದು ಫುಲ್ಫಿಲ್ ಆದಂಥ ಒಂದು ಕತೆ ಅರ್ಥ ಆಗೋದು ನಮಗೆ. ಇದು ಇವತ್ತಿನ ಪಂಚ್ ಕತೆ ಅಂತ ಹೇಳ್ತೀನಿ. ಸೊ ನಿಮಗೆ ಈ ಪಂಚ್ನ ಕತೆ ಕೇಳಿದಾಗ ಯಾವ ಥರ ಫೀಲ್ ಆದ್ರಿ, ಮತ್ತು ನಾನು ಮಾಡಿರೋಂಥ ಕ್ಲೇ ಆರ್ಟಲ್ಲಿ ನಿಮಗೆ ಪಂಚ್ ಮತ್ತು ಪಂಚ್ನ ಆಟ ಇಷ್ಟ ಆಯಿತಾ, ಹೇಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮೆಲ್ಲರ ಸಹಕಾರ ಯಾವಾಗೂ ಇದೇ ರೀತಿಯಲ್ಲಿ ನಿಮ್ಮ ಸಹಕಾರ ಪ್ರತಿಯೊಂದು ಹಂತದಲ್ಲಿ ಇರೋದ್ರಿಂದನೇ ನನಗೆ ಹೊಸ ಹೊಸ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಆಗ್ತಿಲ್ಲ. ಖಂಡಿತ ನೆಕ್ಸ್ಟ್ ವೀಡಿಯೋಗಳನ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರ ಸಹಕಾರ ಯಾವಾಗೂ ಇದೇ ರೀತಿಯಲ್ಲಿ ಎಲ್ಲರೂ ಚೆನ್ನಾಗಿರಿ. ಹಾಗೆ ಹೇಗೆ ಬಂದಿದೆ ಫೈನಲ್ ಲುಕ್ ಈ ಥರ ಇದೆ, ನೋಡಿಬಿಟ್ಟು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ಗೆ ವಿಸಿಟ್ ಮಾಡಿ, ಹೊಸ ವೀಡಿಯೋಗಳನ್ನ ಮತ್ತು ಹಳೆ ವೀಡಿಯೋಗಳು ಇದೆ ಎಲ್ಲನೂ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಚಾನಲ್ಗೆ ಏನಾದರೂ ಕನೆಕ್ಟ್ ಆಗೋದನ್ನು ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಸೂಪರ್ ಚಾಟು, ಸೂಪರ್ ಸ್ಟಿಕ್ಕರ್ಸ್ ಇದೆ, ಮೆಂಬರ್ಶಿಪ್ ಕೂಡ ಇರುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ತಗೊಂಡು ನನಗೆ ಸಪೋರ್ಟ್ ಮಾಡ್ಬೋದು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಯಾವಾಗೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.